2,000 ರೂಪಾಯಿ ಅಂತ ಮಾತಾಡ್ಕೊಂಡ್ಬಂದಿರ್ತಾವ್ರಿ. ಅದು ರಿಜೆಕ್ಟ್ ಈಗ ಬಂದು 8 ದಿನ ಆದ್ರಿ. 8 ದಿನ ಆದ್ಮೇಲೆ ಟ್ಯಾಕ್ಸಿ ಹಿಡ್ಕೊಂಡ ಬಂದಿರ್ತಾವೆ. ಮತ್ತ ಅವು 2,000 ರೂಪಾಯಿ ದಿನಕ್ಕೆ 2,000 ರೂಪಾಯಿ ಕೊಟ್ಟಂದ್ರ ಈಗ 8 ದಿನಕ್ಕೆ ಏನಾಗ್ತದೆ ಬಾಡಿಗೆ ಭಾಳ ಆತ ಬಾಡಿಗೆ. ಮತ್ತೆ ಈಗ ರಿಜೆಕ್ಟ್ ಆದ್ರೆ ಏನ್ ಮಾಡೋದು ನಾವು? ರಿಜೆಕ್ಟ್ ಬಾಡಿಗೆ ಮೇಲೆ ಹಾಕ್ತಾರೆ. ನಾವು ಬಾಡಿಗೆ ಕೊಡ್ಲೇಬೇಕು ಫ್ಯಾಕ್ಟ್ರಿಗೆ. ಈಗ ರಿಜೆಕ್ಟ್ ಆಗಿದೆ ಅಂದ್ರೆ ರಿಜೆಕ್ಟ್ ಆದ್ಕೊ ನಡಿ ಅಂದ್ರ. ಈಗ ಗಾಡಿ ಈಗ 2 ಗಾಡಿ ರಿಜೆಕ್ಟ್ ಆಗಿವೆ. 5 ಕ್ವಿಂಟಲ್ 3 ಕ್ವಿಂಟಲ್ ಎಷ್ಟು ಖರ್ಚು ಮಾಡಿ ಬೆಳೆದಿದೆ? ಅವಕ್ಕೆ ಎಕರೆಕ್ಕೆ ಏನಂದ್ರೆ ಲೆಕ್ಕಲ್ರಿ. ಅವು ಒಂದು ಎಕರೆಕ್ಕೆ 10,000 ರೂಪಾಯಿ 12,000 ರೂಪಾಯಿ ಖರ್ಚು ಬರುತ್ತೆ. ಆಮೇಲೆ 20,000 ರೂಪಾಯಿ ಅಂದ್ರೆ ಲೆಕ್ಕ ಬರುತ್ತೆ. 20,000 ರೂಪಾಯಿ ಬಂದ್ರೆ 15 ಕ್ವಿಂಟಲ್ ಎಕರೆಕ್ಕೆ 15 ಕ್ವಿಂಟಲ್ ಬೆಳಿತಾವೆ. ಮತ್ತೆ ಇದ್ರಾಗ ಉಳಿಯೋದಂದ್ರೆ ಏನು ಉಳಿತೈತೆ? ರೈತರು ಏನು ಉಳಿಯಾಗೆ ಇಲ್ಲ. ರೈತರದ್ದು ದೇಶದ ಬೆನ್ನೆಲ್ಲ ಅಂತಾರ. ಬೆನ್ನೆಲ್ಲ ನಮಗೂ ಬೆನ್ನೆಲ್ಲ ಸಾಕೊಂಡ್ ಹೋದ್ರೆ ಇಲ್ಲಿ ತಗೊಂಬಂದು ಹೆಂಡ್ರ ಮಕ್ಕಳು ಕುಡಿಯ ಬಿಟ್ಟು ಇಲ್ಲಿ ಬಂದು ನಿಂತ್ಕೊಂಡ್ರೆ ನಮ್ಮ ಗಾಡಿದ ಹೆಂಗ್ ಪಾಳೆ ಹಚ್ಕೊಂಡ್ರಿ ಇಲ್ಲೇ ಚಲೋ ತಗೊಂಬಂದು ಇಲ್ಲೇ ಹೊತ್ಕೊಂಡ್ಬೇಕಂತ್ರಿ. ಈಗ ರಿಜೆಕ್ಟ್ ಅಂತ ಹೇಳಿದ್ರು. ಮತ್ತೆ ಏನ್ ಮಾಡ್ಬೇಕು ನಾವು? ಯಾರಿಗಾರ 1,750 ರೂಪಾಯಿ ಕೊಟ್ಟು ಹೋಗ್ಬೇಕು. ಅವ್ರಿಗೆ ಚೀಲ ಪಾಲ ಬಾಡಿಗೆ ಎಲ್ಲ ಸಮೇತ ಏನ್ ಹೇಳಿದ್ರೆ ನಡೆಯಲ್ಲ. ಸುಮ್ಮನೆ ಹಿಂಗ್ ಟ್ಯಾಕ್ಟ್ರಿ ಬರೋದು. ಮತ್ತೆ ಇಲ್ಲಕಂದ್ರೆ ಸುರಿ ಅವ್ರು ತಗಲ್ಲ ಅಂದ್ರೆ ಸುರಿ ಹೋಗ್ಬೇಕು. ತಿಪ್ಪಿನಾಗ ಸುರಿ ರೋಡ್ನೇ ಸುರಿ ಹೋಗ್ಬೇಕು. ರೈತರ ದೇಶ ಇದಾಗೈತೆ ನೋಡ್ರಿ. ನಾವು ಚೋಡಪ್ಪ ಮಳಿಗೆ ಅಂತ ನಿನ್ನೆ ಚೆಕ್ ಮಾಡಿದ್ರಿ. ಚೆಕ್ ಮಾಡಿದೆ ಅಂದ್ರೆ ಅವ್ರ ಏನಂದ್ರಿ 3ರಿಂದ 4% ಬಂದ್ರೆ ತಗೊಂತೇವೆ ಅಂದ್ರೆ ಇವತ್ತ 10, 11 ಬಂದ್ರೆ ತಗೊಂಡಾರ. ನಮ್ಮ ರಿಜೆಕ್ಟ್ ಮಾಡಿ ಕಳಿಸಾರ. ನಮ್ಮ 400 ಪ್ಯಾಕೆಟ್ ನಾವು ಹೊತ್ತಿ 19 ದಿನ ಆಯ್ತು. ಈಗ ನಿನ್ನೆ ಇಳಿಸ್ ಕಳ್ಸೇನ್ರಿ. 15 ದಿನ ಬಾಡಿಗೆ ಕೊಟ್ಟೇನ್ರಿ. 4 ನೋಡಿ ನಡಿ 60,000 ರೂಪಾಯಿ ಬಂದೈತಿ. ಚೀಲ ತರದ್ರಿ ಹಮಾಲಿಗೆ ಗಾಡಿ ಬಡಿಗೆ ಸೇರಿ 400 ಪ್ಯಾಕೆಟ್ಗೆ 60,000. ಏನು ಫಂಗಸ್ ಬರುತ್ತೆ ಅಂತಾರೆ? ಫಂಗಸ್ ಮತ್ತೆ ನೀವು ನೋಂದಣಿ ಮಾಡೋಕೆ ಕೊಟ್ಟಿದ್ರಲ್ಲ ಅವಾಗ ಕರೆಕ್ಟ್ ಎಲ್ಲ ಎಲ್ಲ ತನಿ ಮಕ್ಕ ನಮ್ದು ಮಾಡೋದ್ರಿ ಅವರು. ತನಿ ಮಕ್ಕ ನಮ್ದು ಮಾಡೋದ್ರಿ ಅವರು. ನಿನ್ನೆ ಒಂಥರ ಕಟ್ಟಿ ಇವತ್ತರ ಒಂಥರ ಕಟ್ಟಿ. ಅಧಿಕಾರಿಗಳ ಸರ್ ಗುಳಪ್ಪ ಕಟ್ಟಿ ಅಂತ ಯಾವ